ಎಲ್ಲರಿಗೂ ನಮಸ್ಕಾರ. 2025ರ ನಿಖಿತಾಳ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅವಳ ಬರ್ಡೇಗೆ ಗಿಫ್ಟ್ ಪ್ರಿಪೇರ್ ಮಾಡಿದ್ದನ್ನ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮೊದಲು ಹೋಗಿ ಎಲ್ಲ ಎಡಿಟಿಂಗ್ ಮುಗಿಸ್ಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಫೋಟೋಸ್ ಬಂದೆ. ನೋಡಿ ಫೋಟೋಸ್. ಸೊ ನನ್ನ ಹೊಸ ಫೋನ್ ಬಂದು ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈಗ 2 ಫೋನ್ ಇರೋದ್ರಿಂದ ಇನ್ನೂ ಈಸಿ. ಒಂದೇ ಫೋನ್ ಇದ್ದಿದ್ರೆ ಕಷ್ಟ ಆಗ್ತಿತ್ತು ಏನೋ ವಿಡಿಯೋ ಮಾಡ್ತಾ ಎಲ್ಲ ಮಾಡೋದು. ಆರ್ಡರ್ ತರಿಸಿದ್ದೀನಿ, ಅದು ಹೆಂಗೆ ಬಂದಿದೆ ಫಸ್ಟ್ ನೋಡಬೇಕು. ನನಗೆ ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಸಾಂಗ್ ಇರಲೇಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್, ಒಂದೇ ನಮ್ಮ ಕೆಲಸ. ಇಷ್ಟೊಂದು ಹೊಂಬಿಸಿ. ಓಕೆ, ನೆನೆ ಹಾಕೊಂಡು ತಿನ್ನೋ ಅಭ್ಯಾಸ ಇದೆ. ಅವ್ಳು ಏನು ಕೊಟ್ಟರು ಮನಸ್ಸಿಗೆ ಗೊತ್ತಲ್ಲ. ಆಲ್ರೆಡಿ ಅವಳ ಹತ್ರ ಎಲ್ಲ ಇದೆ. ಸೊ ನಾನು ಇನ್ನೇನೇ ಕೊಡಬೇಕು ಅಂತ ಇದ್ರು ಅದು ನನ್ನ ಕರಕುಶಲಗಳಿಂದ ಅಮೌಂಟ್ ಕೊಟ್ಟು ಗಿಫ್ಟ್ ಕೊಡ್ಸ್ಬೋದು, ಬಟ್ ದ ಎಫರ್ಟ್ಸ್ ಮ್ಯಾಟರ್ಸ್. ಸೊ ಈ ಸರಿ ಎಫರ್ಟ್ ಹಾಕೋಣ ಅಂತ ನಾನು ಇದನ್ನು ತರಿಸಿದ್ದೀನಿ. 2 ರಿಂಗ್ ಥರ ಏನೋ ಬಂದಿದೆ, ಆಮೇಲೆ ಸ್ವಲ್ಪ ಶೀಟ್ಸ್ ಎಲ್ಲ ಇದೆ, ಆಮೇಲೆ ಇನ್ನೊಂದು ಕಾರ್ಡ್ಬೋರ್ಡ್ ಇದೆ. ಇದೇನೋ ನೋಡ್ಬೇಕು ಮಾಡಿ ಇದೇನೋ ಈ ಥರ ಕ್ಲೋಸ್ ಮಾಡಿ ಇದೆಲ್ಲ ಹಾಕಬೇಕು. ಆಮೇಲೆ ಈಗ ಇದಿಷ್ಟು ನಾನು ತರಿಸಿರೋದು ಆಯಿತಾ. ಅಷ್ಟೆಲ್ಲ ಹೊರಗೆ ಬಂದು ಅವಳೇ ಕ್ಲೀನ್ ಮಾಡ್ಬೇಕು. ಮತ್ತೆ ಬೈಗಳೋದಕ್ಕೆ ರೂಮ್ ಎಲ್ಲ ಹೊಲ್ಸ್ ಮಾಡಿದ್ದೆ ನೀವು ಹಂಗೆ ಹಿಂಗೆ ಅಂತ ಅವಳು ಬೈತಿರ್ತಾಳೆ. ಬಟ್ ನಮ್ಮ ಕೆಲಸ ನಾವು ಮಾಡಬೇಕು. ಹಾಂ, ಇದ್ರ ಜೊತೆಗೆ ಅವಳಿಗೆ ಹಾಕೊಳ್ಳೋಕ್ಕೆ ನನ್ನ ಮಗನ ಹಾಕ್ತೀನಿ. ಓಕೆ, ನೆಕ್ಸ್ಟು ಒಂದು ಸ್ವಲ್ಪ ಚಾಕ್ಲೇಟ್. ಎಲ್ಲ ಫ್ಲೇವರ್ನು ತಂದಿದ್ದೀನಿ. ಅದು ಈಗ ಇಂಡಿಯನ್ ಮಾಮ್ಸ್ ಎಲ್ಲ ಹೇಳ್ತಾರಲ್ಲ, ಒಂದು ಮನೇಲಿ ಏನಾದರೂ ಒಂದು ಪ್ಲೇಟ್ ಕೊಟ್ಟರೆ ಖಾಲಿ ಪ್ಲೇಟ್ ಕೊಡಬಾರ್ದು ಅಂತ, ಮತ್ತೆ ವಾಪಸ್ ಸಕ್ಕರೆ ಎಲ್ಲ ಹಾಕಿ ಕೊಡ್ತಾರಲ್ಲ, ಆ ಥರ ನಾನು ಖಾಲಿ ಬೌಲ್ ಕೊಡಬಾರ್ದು ಅಂತ ಒಂದು ಸ್ವಲ್ಪ ಚಾಕ್ಲೇಟ್. ಇನ್ನೊಂದು ಮೇನ್ ಥಿಂಗ್ ಈಸ್ ದಿಸ್ ಒನ್. ದಿಸ್ ಇಸ್ ದ ಮೇನ್ ಥಿಂಗ್. ಫೋಟೋಸ್ ಆಮೇಲೆ ನಿಮಗೆ ನಮ್ಮ ಫಸ್ಟ್ ಫೋಟೋ ತೋರಿಸ್ತೀನಿ. ವಿ ಮೆಟ್ ಇನ್ ದ ಲಾಂಗ್ ಟರ್ಮ್ ಅಲ್ಲಿ ನಾವು ಫಸ್ಟ್ ಫೋಟೋ ತಗೊಂಡಿದ್ವಿ. ದಿಸ್ ಈಸ್ ದ ಫಸ್ಟ್ ಫೋಟೋ, ಫಸ್ಟ್ ಲಾಂಗ್ ಟರ್ಮ್ ಫೋಟೋ. ದೀಸ್ ಆಲ್ ಲಾಂಗ್ ಟರ್ಮ್ ಫೋಟೋಸ್, ಒಂದು 4-5 ವರ್ಷದ ಹಿಂದೆ. ನೆಕ್ಸ್ಟು ಇವೆಲ್ಲ ಫಸ್ಟ್ ಇಯರ್ ಫೋಟೋಸ್, ರೀಸೆಂಟ್ ಫೋಟೋಸ್. ಇನ್ನೂ ತುಂಬ ಇದೆ, ಬಟ್ ಬುಕ್ಸ್ ಎಲ್ಲ ಅಷ್ಟು ಸಾಕಾಗುತ್ತೆ ಅನ್ಸುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ಫಸ್ಟು ಗಿಫ್ಟ್ ಹ್ಯಾಂಪರ್ ಮುಗಿಸ್ಬೇಡ, ಆಮೇಲೆ ಅದು ಕ್ರಾಫ್ಟ್ ಗಿಫ್ಟ್ ಎಲ್ಲ ನೋಡ್ತಾನೆ. ಮಕ್ಕಳು ಮುಡಿದರೆ ಮಕ್ಕಳು ಅಂತ ಅದಂತೆ ಚೆನ್ನಾಗಿರ್ತ ಅಂತ ಕವರೆಲ್ಲ ತಂದ್ಬಿಡೋಣ. 2000 years later. ಎರಡು ಸ್ಪೂನ್ ಇದೆ. ನಿಮ್ಮ ಮನೆಗೆ ಬಂದಿರೋರಿಗೆ ಜಾಮೂನ್ ಹಾಕ್ಕೊಡಿ ಅಥವಾ ಪಾಯಸ ಹಾಕ್ಕೊಡಿ, ಶಾವಿಗೆ ಪಾಯಸ ಚೆನ್ನಾಗಿದೆ. ನಿಜ ಕ್ಯೂಟ್ ಆಗಿದೆ. ಒಂದ್ಸರಿ ಹತ್ತದಿಂದ ನೋಡೋಣ. ಇದ್ರಲ್ಲಿ ಬಾದಾಮಿ ಹಾಕಂತಾಳೆ, ಇದರಲ್ಲಿ ಅಂಜೂರ, ಅದು ಒಣಗಿದ ಅಂಜೂರನ್ ಮತ್ತೆ ನೀರು ಹಾಕೊಂಡು ಕುಡಿತಾಳೆ. ಅಣ್ಣ ಸಾಂಗು. ಫೈನಲ್ ಲುಕ್. ಒಂದು ಗಿಫ್ಟ್ ರೆಡಿ. ಯಾರು ತೆಗಿಯಲ್ಲ ಮಗ, ಹಿಂಗ್ ಮಾಡ್ಬೇಡ ನೋಡು ಮಗ, ನಾನು ಹೇಳಿದ್ದೀನಿ. ಅಲ್ಲೇ ಹೊರಗಡೆ ಇಟ್ಟೋಗು, ನೀನೇನು ನೋಡೋದು ಬೇಡ. ನೋಡಿ, ನಾನು ಗಿಫ್ಟ್ ರೆಡಿ ಮಾಡೋಕ್ಕೂ ಬಿಡ್ತಿಲ್ಲ, ಬಂದು ಹೊರಗಡೆ ಆಟ ಕೊಡ್ತಿದ್ದಾಳೆ. ಅದಕ್ಕೆ ರೂಮಿಂದ ಹೊರಗಡೆ ಹಾಕ್ಬಿಟ್ಟಿದ್ದೀನಿ. ಮಗ ಅಲ್ಲೇ ಇಟ್ಟೋಗು. ತೆಗಿಯಲ್ಲ ನಾನು ತೆಗಿಯಲ್ಲ, ನಾನು ಬೇರೆ ರೂಮಲ್ಲಿ ಹೋಗು. ಇಲ್ಲ, ನೀನು ಕಣ್ಣು ಮುಚ್ಬೇಡ, ಏನು ಮುಚ್ಬೇಡ, ಹೊರಗಡೆ ಇಟ್ಟೋಗು. ಈಗ ಒಂದು ಚಾಕ್ಲೇಟ್ ಕೊಡ್ತೀನಿ, ಹೋಗ್ತೀಯಾ? ಚಾಕ್ಲೇಟ್ ಕೊಟ್ಟು ಡೀಲ್ ಮಾಡ್ಕೊಂಬರೋಣ. ಫೋಟೋಸ್ನ ಕಟ್ ಮಾಡೋ ಟೈಮ್. ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆ ಅಂದರೆ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಇಫ್ ಪಾಸಿಬಲ್ ನನಗೆ ನೀವೇ ಆನ್ಸರ್ ಮಾಡಬೇಕು. ಈ ಸಾಂಗ್ ಕಟ್ ಮಾಡಿಬಿಡ್ತೀನಿ, ಡಿಸ್ಟರ್ಬ್ ಮಾಡ್ತೀನಿ.
ನಾನು ಒಬ್ಬಳೇ ಮಾಡಿದ್ರೆ ಆರಾಮ್ಸೆ ಒಂದು ಸಾಂಗ್ ಹಾಕ್ಕೊಂಡು ಮಾಡ್ತಿದ್ದೆ. ಬಟ್ ಈಗ ನೀವೆಲ್ಲ ಇರೋದ್ರಿಂದ ನಿಮ್ಮ ಹತ್ರನೇ ಮಾತಾಡ್ಕೊಂತ ಮಾಡ್ತೀನಿ. ಕಟ್ ಮಾಡೋಷ್ಟೊತ್ತಿಗೆ ಒಂದು ಕ್ವೆಶ್ಚನ್ ಏನಪ್ಪ ಅಂತ ಅಂದರೆ, ಕಾನ್ಸಂಟ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಮನಸ್ಸು ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಒಂದು ಮನೋಗುಣ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದೆ. ಅಣುತ್ವಂ ಅಥಾಚ ಏಕತ್ವಂ ದ್ವೌಚ ಮನಸ ಗುಣ. ಅಂದರೆ ಅಣುತ್ವ ಮತ್ತು ಏಕತ್ವ ಅನ್ನೋದು ಮನಸ್ಸಿನ ಗುಣಗಳು ಅಂತ. ಅಣುತ್ವ ಅಂದರೆ ತುಂಬ ಮೈನ್ಯೂಟ್, ಅಂದರೆ ಕಾಣಲ್ಲ, ತುಂಬ ಮೈನ್ಯೂಟ್. ಏಕತ್ವ ಅಂದರೆ ಒಂದು ಟೈಮ್ ಒಂದು ಕೆಲಸ ಮಾಡುತ್ತೆ. ಸೊ ಒಂದು ಟೈಮ್ ಒಂದು ಕೆಲಸ ಮಾಡಬೇಕು, ಅದೆಲ್ಲ ಬಿಡ್ತಿರ್ಬೋದು, ಅದೆಲ್ಲ ಅಲ್ಲ. ಈಗ ಮ್ಯಾಟ್ರು ನನ್ನ ಕ್ವೆಶ್ಚನ್ ಏನಪ್ಪ ಅಂದರೆ, ಇದು ನಾನು ಇಂಟರ್ನೆಟಲ್ಲಿ ನೋಡಿದ್ದು. ನಾನು ಒಬ್ಬರನ್ನ ಫಾಲೋ ಮಾಡ್ತೀನಿ, ಆಲ್ಮೋಸ್ಟ್ ಕನ್ನಡಿಗ ಅಂತ. ಅವ್ರು ಹೇಳಿದ್ದು ನನಗೆ ಇಷ್ಟು ಡೌಟ್ ಅನ್ಸ್ಬಿಡ್ತಪ್ಪ ಅಂದರೆ, ನಾನು ಎಷ್ಟು ಕಮೆಂಟಲ್ಲಿ ಹೋಗಿ ನೋಡಿದೆ, ಎಲ್ಲಿ ಹೋಗಿ ನೋಡಿದ್ರು ನನಗೆ ಅದ್ರದ್ದು ಆನ್ಸರ್ ಇನ್ನೂ ಕ್ಲಾರಿಟಿ ಅನಿಸಿಲ್ಲ. ನೀವು ಯಾರಾದರೂ ಆನ್ಸರ್ ಮಾಡೋಂಗಿದ್ರೆ ಮಾಡಿ. ಏನಪ್ಪ ಅಂತ ಅಂದರೆ, ನನಗೆ ಮಾತಾಡೋ ಕೆಲಸ ಮಾತಾಡೋಕ್ಕಾಗಲ್ಲ. ಸೊ ಫಸ್ಟ್ ಹೇಳ್ಬಿಡ್ತೀನಿ, ಪಟ ಹೇಳಿ ಒಂದು ಸರಿ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಏನಪ್ಪ ಅಂತ ಅಂದರೆ, ಒಂದು ಪೋರ್ಟ್ ಇರುತ್ತೆ, ಅಂದರೆ ಬಂದರು, ಹಡಗುಗಳ ನಿಲ್ದಾಣ ತಾಣ ಅದಿರುತ್ತೆ. ಒಂದು ಬಂದರು, ಅಲ್ಲಿ ಒಂದು ವಿಕ್ರಮಾದಿತ್ಯ ಅಂತ ಒಂದು ಹಡಗಿರುತ್ತೆ, ಆಯಿತಾ. ಆ ಹಡಗನ ತೇಗದ ಮರ ಅಥವಾ ಯಾವುದೋ ಒಂದು ಮರದಿಂದ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಮರದಲ್ಲಿ ಮಾಡಿದ್ರಲ್ಲ, ಆ ಥರ ಒಂದು ವಿಕ್ರಮಾದಿತ್ಯ ಅಂದರೆ ಇಲ್ಲಿ ಒಂದು ಹಡಗು, ಅದನ್ನು ನೆನ್ಪಿಟ್ಕೊಳ್ಳಿ. ಎಡಗಡೆ ವಿಕ್ರಮಾದಿತ್ಯ ಇರ್ತಾನೆ. ಆ ವಿಕ್ರಮಾದಿತ್ಯ ಹಡಗುನ ತುಂಬ ದಿನ ಯೂಸ್ ಮಾಡ್ತಾರೆ, ಒಂದು 10-15 ವರ್ಷ ಯೂಸ್ ಮಾಡ್ತಾರೆ. ಅದೇನಾಗುತ್ತಪ್ಪ ಅಂದರೆ, ಬರ್ತಾ ಸ್ವಲ್ಪ ಹಳೇದಾಗ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿನ ದೋಣಿ ತಯಾರು ಮಾಡೋರು ಏನು ಮಾಡ್ತಾರೆ, ಒಂದು ಪಾರ್ಟ್ ಹಳೇದಾದ ತಕ್ಷಣ ಆ ಪಾರ್ಟ್ನ ತೆಗೆದುಬಿಟ್ಟು ಸೈಡಿಗೆ ಹಾಕಿ ಇನ್ನೊಂದು ಹೊಸ ಮರದ್ದು, ಅಂದರೆ ಹೊಸ ತೇಗದ ಮರನೋ ಯಾವುದೋ ಒಂದು ಮರದ್ದು ವುಡನ್ ಬ್ಲಾಕ್ಸ್ನ ಕಟ್ ಮಾಡಿ ಅದನ್ನು ಅದಕ್ಕೆ ಹಾಕ್ತಾರೆ. ಹೀಗೆ ವರ್ಷಗಳು ಕಳೀತಾ ಹೋಗುತ್ತೆ. ಒಂದೊಂದೇ ಪಾರ್ಟ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ತುಂಬ ಎಷ್ಟೊಂದು ವರ್ಷಗಳಾದ ನಂತರ, ಅಂದರೆ ಒಂದು 3-4 ವರ್ಷಗಳಾದ ನಂತರ ಕಂಪ್ಲೀಟಾಗಿ ಆ ವಿಕ್ರಮಾದಿತ್ಯ ಏನು ಹಡಗಿತ್ತಲ್ಲ, ಇಡೀ ವಿಕ್ರಮಾದಿತ್ಯನಲ್ಲಿ ಇದ್ದ ಎಲ್ಲ ಕಟ್ಟಿಗೆಗಳನ್ನು ತೆಗೆದು ಹೊರಗೆ ಹಾಕಿ ಅಲ್ಲಿಗೆ ಬೇರೆ ಕಡೆಯನ್ನು ಇಟ್ಟಿರ್ತಾರೆ. ಇನ್ನೊಬ್ಬ ಯಾವುದೋ ಒಬ್ಬ ರಾಜ ಬರ್ತಾನೆ, ಬಂದು ಅವನು ಸ್ವಲ್ಪ ಬಡ ರಾಜ್ಯದವನಾಗಿರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ, ಬಡ ರಾಜ್ಯದವನಾಗಿರ್ತಾನೆ. ಆಮೇಲೆ ಅವನು ಈ ಸದ್ಯಕ್ಕೆ ನಮ್ಮ ಹತ್ರ ಅಡುಗೆ ಮಾಡೋಕೆ ಅಷ್ಟೊಂದಿಲ್ಲ, ಇದೇನು ಪರವಾಗಿಲ್ಲ, ಒಂದು ಸ್ವಲ್ಪ ಕಂಡೀಷನಲ್ಲಿದೆ, ಇದರಲ್ಲಿ ಇನ್ನೊಂದು ಹಡಗು ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಸೇರಿಸಿ ಮತ್ತೆ ಅವನು ಹಡಗು ಕಟ್ತಾನೆ, ಆಯಿತಾ. ಈಗ ಅಲ್ಲೊಂದು ಹಡಗಿದೆ, ಇಲ್ಲೊಂದು ಹಡಗಿದೆ. ಫಸ್ಟಿಗೆ ಇದ್ದಿದ್ದೇನು, ವಿಕ್ರಮಾದಿತ್ಯ ಒಂದು ಹಡಗು, ಅದಕ್ಕೆ ಯೂಸ್ ಮಾಡಿದ ಕಟ್ಟಿಗೆಗಳು. ಈಗ ಅದೇ ಜಾಗದಲ್ಲಿ ಯೂಸ್ ಮಾಡ್ತಿರೋ ಇನ್ನೊಂದು ಹಡಗಿದೆ. ವಿಕ್ರಮಾದಿತ್ಯನಲ್ಲಿ ಇದ್ದ ಎಲ್ಲ ವುಡನ್ ಬ್ಲಾಕ್ಸ್, ಅಂದರೆ ಆ್ಯಕ್ಚುಯಲ್ ಬೋಟ್ ಪೀಸ್ ತೆಗ್ದಾಕಿದ್ರು ಮತ್ತೆ ಮಾಡಿದ್ರು ಅಲ್ಲಿದೆ. ಈಗ ನೀವು ಹೇಳಿ, ನೀವು ವಿಕ್ರಮಾದಿತ್ಯ ಅಂತ ಯಾವುದನ್ನು ಕರಿತೀರಾ? ವಿಕ್ರಮಾದಿತ್ಯನ ಜಾಗದಲ್ಲಿ ಇದ್ದ ಆ ಹಡಗ ಅಥವಾ ಅದೇ ಹಡಗಿಂದ ಆಗಿರೋ ಇನ್ನೊಂದು ವಿಕ್ರಮಾದಿತ್ಯನ? ಇದು ಯಾವ ಕಾಂಟೆಕ್ಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರಪ್ಪ ಅಂದರೆ, ನೀನು ಆತ್ಮನ ಅಥವಾ ದೇಹನ, ಅಂದರೆ ಶರೀರನ ಅಥವಾ ಆತ್ಮನ, ನೀನು ಅಂದರೆ ಯಾರು ಅಂತ ಹೇಳಬೇಕಾದ್ರೆ, ನಾನು ಶರೀರ ಅಂತ ಹೇಳ್ಕೊಳ್ಬೇಕು ಅನ್ನೋಂಗಿದ್ರೆ ನೀನು ಅದನ್ನು ವಿಕ್ರಮಾದಿತ್ಯ ಅಂತ ಕರೆಯೋಂಗಿಲ್ಲ. ಯಾಕಂದರೆ ಅಲ್ಲಿ ಶರೀರನೇ ಇಲ್ಲ, ಅಂದರೆ ಆ್ಯಕ್ಚುಯಲ್ ಮುಂಚೆ ಇದ್ದಿದ್ದು ವುಡನ್ ಬ್ಲಾಕ್ಸೇ, ಅಂದರೆ ಕಟ್ಟಿಗೆನೇ ಇಲ್ಲ, ಇಲ್ಲಿದೆ ಕಟ್ಟಿಗೆ. ಹಾಗಂತ ನೀನು ಬೇರೆ ಸಿಟ್ಟು ಕರೆಯೋಕ್ಕಾಗಲ್ಲ, ಯಾಕಂದರೆ ಅದೇ ವಿಕ್ರಮಾದಿತ್ಯ ಎಷ್ಟೋ ದಿನದಿಂದ ಅದನ್ನೇ ಯೂಸ್ ಮಾಡ್ತಿದ್ದೆ, ಒಂದೊಂದು ಪಾರ್ಟ್ ಚೇಂಜ್ ಮಾಡಿದೆ, ಅಲ್ಲಿದ್ದಿದ್ದು ವಿಕ್ರಮಾದಿತ್ಯ. ಸೊ ಇದಕ್ಕೆ ಆನ್ಸರ್ ಮಾಡಿದರೆ ನಿಮಗೆ ನೀವು ಅಂದರೆ ಏನು ಅನ್ನೋದಕ್ಕೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀನು ಆತ್ಮನ ಅಥವಾ ಈ ಬಾಡಿನ? ಇದರಲ್ಲಿ ಭಗವದ್ಗೀತೆಯಲ್ಲಿ ಆನ್ಸರ್ ಇದೆ ಅಂತೆ, ಬಟ್ ತುಂಬ ದಿನ ಆಯಿತು ನಾನು ಓದೋದು ಬಿಟ್ಟಿರೋದ್ರಿಂದ ನನಗೆ ಏನೂ ಗೊತ್ತಿಲ್ಲ. ನೋಡೋಣ, ಯಾರಾದರೂ ಆನ್ಸರ್ ಮಾಡಿ. ನಿಮ್ಮಿಂದ ತಿಳ್ಕೊಳ್ಳೋದು ತುಂಬ ಇದೆ, ನಾನು ಹುಡುಕ್ತೀನಿ. ಇಫ್ ಪಾಸಿಬಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಇದೆ. 2000 years later. 2000 years later. ಈಗ ಒಂದೊಂದನ್ನೇ ಹರ್ಟ್ ಮಾಡಿ ಒಂದೊಂದು ಪೇಜಿ ಒಂದೊಂದು ಅನಿಸ್ಬೇಕು. ಏನು ಗೊತ್ತಾ, ತುಂಬ ಜನ ಫ್ರೆಂಡ್ಸು ಇಲ್ಲ ನನಗೆ, ತುಂಬ ಕಮ್ಮಿ ಫ್ರೆಂಡ್ಸು. ಒಂದೊಂದು ಕಡೆ ಒಬ್ಬೊಬ್ಬರು ಇರ್ಬೋದು, ಒಂದೊಂದು ಕಾಲೇಜಲ್ಲಿ ಒಬ್ಬೊಬ್ಬರೇ ಫ್ರೆಂಡ್ಸ್ ಇರೋದು. ಯಾಕಂದರೆ ನನಗೆ ಜನದ ಜೊತೆ ಬೆರೆಯೋದು ಸ್ವಲ್ಪ ಕಷ್ಟ. ಅಂದರೆ ನನಗೆ ಇಂಟ್ರೋವರ್ಟ್ ಅಲ್ಲ ಅಂತಂತ, ಬಟ್ ಸ್ಟಿಲ್ ಸ್ವಲ್ಪ ಕಷ್ಟ. ನನಗೆ ಗೊತ್ತಿದ್ದವರು ಅಥವಾ ಯಾರಾದರೂ ಇದ್ಬಿಟ್ರೆ ಏನೋ ಒಂಥರ ಮುಜುಗರ, ಸರಿ ಹೋಗಲ್ಲ. ಈಗ ನಾನೆಲ್ಲ ಗೆಳತಿಯನ್ನ ಒಂದು ರೌಂಡ್ ನೆನೆಸ್ಕೊಳ್ಳೋ ಟೈಮ್. ಫಸ್ಟು ನಿಖಿತನಲ್ಲಿ ನನಗೆ ಇಷ್ಟ ಆಗಿದ್ದು ಏನಂದರೆ ಅವಳ ಮುಗ್ಧತೆ. ಅವಳು ತುಂಬ ಅಂದರೆ ತುಂಬ ಮುಗ್ಧೆ. ಹಂಗಂತ ಏನು ಮಬ್ಬಲ್ಲ, ಸ್ವಲ್ಪ ಮಬ್ಬೆ, ಬಟ್ ಸ್ಟಿಲ್ ಆಯಿತಾ, ಮುಗ್ಧತೆ. ಅವಾಗ ಏನೋ ಅವಳು ಯಾರು ಅಂತಲೇ ಗೊತ್ತಿಲ್ಲ, ಅವಾಗೇ ಪ್ರೀತಿ ಮಾಡ್ತಿದ್ದೆ. ಇಷ್ಟ ಅಂದರೆ ಒಳ್ಳೆ ಹುಡುಗಿಯಪ್ಪ, ಬೇರೆಯವ್ರ ಥರ ಅಲ್ಲ ಅಂತ ಸುಮ್ಮನೆ ಇಷ್ಟಪಟ್ಟಿದ್ದೆ, ಬಟ್ ಅಷ್ಟೇ ನಾವು ಕ್ಲೋಸ್ ಇರಲಿಲ್ಲ. ಆಮೇಲೆ ಲಾಂಗ್ ಟರ್ಮಲ್ಲಿ ಲಾಸ್ಟಿಗೆ ಇವಳು ಹೆಂಗೆ ಅಂತ ಗೊತ್ತಾಗ ಸ್ಟಾರ್ಟ್ ಆಯಿತು. ಸೊ ಅವಾಗ ಸ್ವಲ್ಪ ಕ್ಲೋಸ್ ಆದ್ವಿ. ಅವಾಗೇ ಫೋಟೋಸ್, ಅವಾಗೂ ಕೂಡ ಫೋನ್ ಅಲೋ ಇರಲಿಲ್ಲ, ಲಾಂಗ್ ಟರ್ಮಲ್ಲೂ ಕೂಡ. ಆ ಟೈಮಲ್ಲಿ ಗೊತ್ತಿಲ್ಲದಲ್ಲೇ ಫೋನ್ ಇಟ್ಕೊಂಡಿದ್ವಿ. ಅವಾಗ ತೆಗ್ಸಿದ್ದ ಫೋಟೋ ಇದು, ಈ ಫೋಟೋ, ಆಯಿತಾ.
ಬಟ್ ಎಲ್ಲೆಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲ ಕಿತಾಪತಿ ಮಾಡೇ ಬಂದಿರೋದು. ಎಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಅಲ್ಲೋ ಫೋನ್ ಯೂಸ್ ಮಾಡಿದೆ. ಲಾಂಗ್ ಟರ್ಮಲ್ಲಿ ಫೋನ್ ಯೂಸ್ ಮಾಡಿದೆ. ಬೇರೆ ಕಡೆ ಎಲ್ಲ ಅಲ್ಲಾಯ್ತು, ನಮ್ಮ ಕಡೆ ಇರಲಿಲ್ಲ. ಬಟ್ ಅದಕ್ಕೆ ಹಂಗೆ ಇಲ್ಲಿ ಇವಾಗ ಇಂಡಕ್ಷನ್ ಅಲ್ಲ ಮಾಡ್ತೀವಿ. ಯಾವತ್ತು ಈ ವಿಡಿಯೋ ಕಾಲೇಜಲ್ಲಿ ಗೊತ್ತು ನೋಡಿ ಯಾವತ್ತು ನಮ್ಮ ಹೊಡೆದು ಹೊರಗೆ ಹಾಕ್ತಾರೋ ಗೊತ್ತಿಲ್ಲ. ಹೊರಗೆ ಹಾಕೋರು ಮಾಡ್ತಾರೆ ತಿನ್ನೋದು ಆರಾಮ್ಸೆ. ಓಕೆ, ಯಾವಾಗಲೂ ಜೊತೆಗಿರ್ತೀವಿ. ಏನೋ ಚಾರ್ಲಿ ಒಂದು ಸಾಂಗ್ ಇದೆಯಲ್ಲ, ಇರು 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 ಹೀಗೆ ನೀ ಎಲ್ಲೂ ಹೋಗದ ಹಾಗೆ ಸುತ್ತ ನದಿ ಸುತ್ತ ಅಂತ, ಅದರಲ್ಲಿ ಒಂದು ಲೈನ್ಸ್ ಇದೆ. ಆ ಲೈನ್ಸ್ ಒಳಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತೀನಿ. ಓ, ಈ ಫೋನಲ್ಲಿ ಸಿಮ್ ಇಲ್ಲ, ಕನೆಕ್ಟ್ ಮಾಡ್ಕೊಳ್ಳುವ. ಆ ಫೋನಿನ ಸಹಾಯ ತಗೊಂಡು ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಲೈನ್ ಅಂತ ತೋರಿಸ್ತೀನಿ ತಾಳು. ಈ ಲೈನ್ ಮುಂದೆ ಮುಂದಿನ ದಿನಚರಿ ಡೌಟ್ ಇಲ್ಲ ನೀನೇ ನನಗಿನ್ನು ಬೆಸ್ಟ್ ಫ್ರೆಂಡ್ ಏನೋ ಹಾಗೆ ಇಬ್ರು ಒಂದೇ ಕಾಲೇಜಿಗೆ ಸಿಕ್ಬಿಡು. ಆಪ್ಷನ್ ಎಂಟ್ರಿನೂ ಮಾಡಿದ್ವಿ, ಅದೇ ಥರನೇ ಸೀಟು ಸಿಕ್ತು. ಆಮೇಲೆ ಆಗಿದ್ದೆಲ್ಲ ಎಷ್ಟೋ ಜನ ಕ್ಲೋಸ್ ಫ್ರೆಂಡ್ಸಿಗೆ ಜೊತೆಗಿರೋದು ಪುಣ್ಯ ಇರಲ್ಲ. ನಮಗೆ ಜೊತೆಗೂ ಇರೋ ಟೈಮ್ ಸಿಕ್ಕಿ 5 ವರ್ಷ ಟೈಮು ಸಿಕ್ಕಿದೆ. ಮೇ ಬಿ ಓ ಜನ್ಮದ ಋಣ ಹಾಕಿದ್ದು ಅನ್ಸುತ್ತೆ, ಈ ಜನ್ಮದಲ್ಲಿ ಸಿಕ್ಕಿದೆ. ಇನ್ನು ಎಷ್ಟೋ ಜನ ಜೊತೆಗೆ ಇರಬೇಕು. ನಮ್ಮ ಸುಗಮ ಆಗಿರಲಿ, ಲಕ್ಷು ಆಗಿರಲಿ, ನನ್ನ ಕುಸುಮ ಆಗಿರಲಿ, ಈ ಜೊತೆಗೆಲ್ಲ ಇರಬೇಕು ಅಂತ ಆಸೆ. ಬಟ್ ಅವ್ರ ಜೊತೆ ಇದ್ದೀನಿ, ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಶೀ ಸ್ಪೆಷಲ್ ಡ್ಯೂ, ಯಾಕಂದರೆ ತುಂಬ ಟೈಮ್ ಸಿಕ್ಕಿದೆ ಅವ್ರ ಜೊತೆಗೆ ಸ್ಪೆಂಡ್ ಮಾಡೋಕ್ಕೆ. ಈ ಫೋಟೋ ನನಗೆ ಇಷ್ಟ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕ್ಯೂಟ್ ಆಯಿತಾ. ನಮ್ಮ ಋಣ ಇದ್ದು ಟೈಮು ಸಿಕ್ಕು. ಇದನ್ನೆಲ್ಲ ನಾನು ನೆನ್ನೆ ಮೊನ್ನೆ ಬಂದು ಫ್ರೆಂಡ್ ಆಗಿ 3 ತಿಂಗಳು 1 ವರ್ಷ ಬಿಟ್ಟೋಗಿ ಇವತ್ತು ಅವಳ ಜೊತೆಗಿದ್ದು ನಾಳೆ ಇವ್ರ ಜೊತೆಗೆ ಇರೋಳಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಈ ಫ್ರೆಂಡ್ಶಿಪ್ನ? ಇಂಪಾಸಿಬಲ್ ಡೂ, ಯು ಕಾಂಟ್. ಆ ಫೀಲ್, ಅಷ್ಟು ವರ್ಷದ ಫೀಲ್, ಜಗಳ, ಕೋಪ ಸಾಮಾನ್ಯ ಕಿತ್ತಾಡಲ್ಲ. ನಾನು ಎಲ್ಲಿ ಕಿರಾಣಿಗೆ ಎಷ್ಟು ಮುದ್ದೆ ಅವಳು ನನ್ನ ಮಗ. ಮುಂದೊಂದು ದಿನ ಯಾರಾದರೂ ಬಂದು ನಿನ್ನ ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ಯಾ ಅಂತ ಯಾರಾದರೂ ಕೇಳಿದರೆ, ನಾನು ಒಳ್ಳೆಯವಳು ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಅದು ನಾನು ಒಳ್ಳೆಯವಳು ಅಲ್ವಲ್ಲ. ಬಟ್ ನಾನು ತುಂಬ ಪ್ಯೂರೆಸ್ಟಾಗಿ ಒಬ್ಬ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀನಿ, ತುಂಬ ಪ್ಯೂರೆಂಟ್. ಈಗ ಹೇಟ್ ಮಾಡಿದ್ರು ಅಷ್ಟೇ ಪ್ಯೂರಾಗಿ ಹೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಬ್ಯಾಡ್ ಪರ್ಸನ್ ವಿತ್ ಪ್ಯೂರೆಸ್ಟ್ ಎಮೋಷನ್ಸ್. ನಾನು ಒಬ್ಬಳೇ ಇದ್ರೂ ಹುಚ್ಚಿ ಆಗ್ಬಿಟ್ಟಿದೆ ಅನ್ಸುತ್ತೆ ನಮ್ಗೆ ಹೇಳಿ. ಇವರಿಗೆ ನನಗೆ ಬೋರ್ ಆಗ್ತಿಲ್ಲ, ನಾನು ಸಾಂಗಿಗೆ ಹೇಳ್ತಿಲ್ಲ, ನಾನು ಸಾಂಗೇ ಆಫ್ ಮಾಡ್ತಿಲ್ಲ ಅಂತ ಅವಳಿದ್ರೆ ಎಲ್ಲ ಕೆಲಸ ನನಗೆ ಖುಷಿ ಖುಷಿ ಅನ್ಸುತ್ತೆ. ಅವಳಿಗೆ ಬೈಗ ಅಂತ ಅದು ಮಾಡಿದ್ರೆ ಅದು ಮಾಡಂತ ಅಂತಂತ ಸೊ ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಬಟ್ ನಾನು ಅವಳಿದ್ರೆ ಈ ಫೋಟೋ ನೋಡಿ ಡಿವೈನೆಸ್ಟ್ ಫೀಲ್, ಒಂದು ಫೀಲಿಂಗ್, ಅದೊಂದು ಭಾವನೆ, ಅದನ್ನ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿ. ಭಾವನೆಗಳು ಭಾಷೆಯ ಮೀರಿ ಮಾತಾಡುತ್ತಿದೆ. 2000 years later. ಲಿರಿಕ್ಸು ಫಸ್ಟ್ ಆಫ್ ಆಲ್ ನೀವೆಲ್ಲ ಈ ಸಾಂಗ್ ಕೇಳಿರೋಕ್ಕೆ ಚಾನ್ಸ್ ಇಲ್ಲ. ಇಫ್ ಇನ್ ಕೇಸ್ ಕೇಳಿದ್ರು ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡಿರೋಕ್ಕೆ ಚಾನ್ಸ್ ಇಲ್ಲ. ಒಂದ್ಸರಿ ಕೇಳಿ, ಆಮೇಲೆ ನಾನು ಲಿರಿಕ್ಸ್ ಹೇಳ್ತೀನಿ. ಮೇಡ್ ಇನ್ ಮಂಡ್ಯ, ಮೈ ನೇಮ್ ಇಸ್ ಕರಿಯಾ. ಇಲ್ಲಿ ದರ್ಶನ್ ಅವರು ಕರಿಯಾ ಮೂವಿ ಮಾಡೋದ್ರಿಂದ ಕರಿಯಾ, ಅವರು ಫ್ರಮ್ ಮಂಡ್ಯ. ನಮ್ಮ ಹೀರೋಯಿನ್ ಅಕ್ಕ ಹೇಳೋದು ಬಾರೋ ಮಂಡ್ಯ, ನಿಂದೇನೆ ಇಡೀ ಇಂಡಿಯಾ. ಲೈನ್, ಅದು ಲೈನ್ಸ್ ತಡಿಗುರು, ಲೈನ್ಸ್ ಯಾರು ಬರೆದಿದ್ದಾರೆ ನೋಡೋಣ. ಹರಿಕೃಷ್ಣ ಅನ್ಸುತ್ತೆ. ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಲಿರಿಸಿಸ್ಟ್ ವಿ ನಾಗೇಂದ್ರ ಪ್ರಸಾದ್. ಅಣ್ಣ ಎಲ್ಲಿಂದ ಅಣ್ಣ ಬರೀತೀರ ಹಿಂಗೆಲ್ಲ? ಇನ್ನೊಂದ್ಸರಿ ಕೇಳ್ಕೊಳ್ಳಿ. ಮಂಡ್ಯ, ಮಂಡ್ಯ, 2000 years later. ರವಿಚಂದ್ರನ್ ಬೇಕು ಹಠ. ಇದನ್ನೇ ಫಸ್ಟ್
ಪೇಜಲ್ಲಿ ಹೇಳ್ತೀನಿ, ಅವಳಿಗೆ ಇಷ್ಟ ಆಗ್ಬೋದು. ಶಿಟ್, ಒಳ್ಳೆ ಲೈನ್. ಈಗಿನ ಲೈನ್ ಸಾಕಾಗಿದೆ, ಕೇಳಿಸ್ಕೊಳ್ಳಿ. ನೀನು ಅನ್ಕಂಡೆ ಇಲ್ಲಿ ಹುಟ್ಟೋದೆ ಪುಣ್ಯ ಕಣವ ಅಂತ ಅಣ್ಣವರು ಹೇಳೋ ಶಿಲವೋ. ಈಗ ಎಲ್ಲ ಆಸ್ಥೆಟಿಕ್ಸ್ ಲುಕ್ಸ್ ಆಯಿತು, ಸ್ವಲ್ಪ ಎಮೋಷನ್ ಫೀಲ್. ಈಗ ಯಾವುದಾದ್ರೂ ಲೇಖಕರಿಗೆ ಕೇಳಿದರೆ ಯಾವಾಗ ಬರ್ದ್ರಿ ಸಾಂಗ್ ಅಂದರೆ ಎಣ್ಣೆ ಹೊಡಿತಾ ಬರ್ದೆ ಹಂಗೆಲ್ಲ ಅಂತಾರೆ. ಸೊ ಈಗ ನಾನು ನನ್ನ ಗೆಳತಿ ಬಗ್ಗೆ ಎಲ್ಲ ಫುಲ್ ಫೀಲ್ ನೆನ್ಪು ಮಾಡಿಕೊಂಡು ಬರೀಬೇಕಾಗಿರೋದ್ರಿಂದ ನಮ್ಮ 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 ಫೇವ್ರೆಟ್ ಸಾಂಗ್ ಹಾಕೋಣ. ಅಯ್ಯೋ ಗಂಟ ನಂಬಿದವರ ಕೈ ಬಿಡಕ್ಕಿಲ್ಲ, ತುತ್ತು ಅನ್ನ ತಿನ್ನೋಕೆ ಬೊಗತೆ ನೀರು ಕುಡಿಯೋಕೆ. ಅವರಿಲ್ಲ, ಬಟ್ ಆ ಸಾಂಗ್ ಇದೆಯಲ್ಲ, ಈ ಸಾಂಗ್ ಕೇಳಿದ್ರೆ ಒಂದು ಕಿಕ್ಕು ಬರೋಕೆ. ಮೊದಲು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ. ಕನಸುಗಳಷ್ಟೇ ಇಲ್ಲ, ಜವಾಬ್ದಾರಿಗಳು ಕೂಡ ಹೌದು. ಸೂಕ್ತ ಸಮಯದಲ್ಲಿ ಉಳಿತಾಯ ಮಾಡದೇ ಇದ್ರೆ ಇದೆಲ್ಲ ಮಗ ನೋಡಿ, ಮತ್ತೆ ಅಲ್ಲಿಂದ ಬಂದಾಳೆ. ನಾನು ತೆಗಿಯಲ್ಲ ಡೋರು. ಇಲ್ಲ, ನಿಂಗೆ ಬೋರ್ ಆದ್ರೆ ನಾನು ಏನ್ ಮಾಡ್ಲಿ? ಇನ್ನೊಂದ್ಸರಿ ಏನಾದ್ರು ಬೇರೆಯವ್ರಿಗೆ ಫೋನ್ ಮಾಡಿ ಮಾತಾಡು. ನನ್ ತುಂಬಾ ಹೊತ್ತಾಯ್ತಾ ನೋಡ್ದು, ಅದಕ್ಕೆ ಬಂದ್ಯಾ? ಏನು ಬೇಡ, ಹೋಗು. ಇಲ್ಲ, ನೀರೇನಾದ್ರು ಬೇಕಾ? ಆ ಕಡೆ ಸರಿ ಹೊರಗಡೆ ಇಡ್ತೀನಿ, ಆಮೇಲೆ ತಗೊಂಡು ಕುಡಿ. ಮಗ ಎಷ್ಟು ಕಡೆ ಕೊಡ್ತೀಯ ಮಗ? ನನ್ಗೆ 10 ನಿಮಿಷ ನೆಟ್ಟು ವಿಡಿಯೋ ಮಾಡಕ್ ಬಿಡಲ್ಲ ನೀನು? ಇಲ್ಲ, ನೀರಲ್ಲಿ ಬೇರೆ ರೂಮಲ್ಲಿ ಇಸ್ಕೊಂಡು ಕುಡಿ. ಅಪ್ಪಪ್ಪ, ಕಣ್ಣಂಗೆ ಹಿಂಗೆ ಆಗಿ ಇದು ಸಿಗ್ಲಿಲ್ಲ ಅಂತೆ ಮುಕ್ತಿ. ಅಷ್ಟು ದಾನ ಧರ್ಮ ಮಾಡಿ ಒಂದನೇ ನೀರು ಕೊಟ್ಟಿಲ್ಲ ಅಂತ. ಇಲ್ಲ, ರೂಮಲ್ಲಿ ನೀರಿಲ್ಲ ಕಡೆ, ಬಾಟ್ಲಲ್ಲಿ ನೀರಿಲ್ಲ. ಏನು ಬೇಡ, ಬೇರೆ ಬಾಟಲ್ ಕುಡಿ. ನಾನು ನೋಡಿ ನೀನ್ ಫೋನ್ ಇಲ್ಲ ನೋಡ್ಕೊ. ಇಲ್ಲ ಮಗ, ತೆಗಿಯಲ್ಲ. ಇಲ್ಲ, ಆಗಲ್ಲ ಮಗ, ಹೋಗು ಮಗ. ನಾನಿಲ್ಲ ಅದನ್ನೇ ಬರಿತೀನಿ, ಎಷ್ಟು ಕಾಟ ಕೊಡ್ತೀಯ ಮಗ ನೀನು ಅಂತಾನೆ ಬರಿತೀನಿ. ಇನ್ನೊಂದು ಅರ್ಧ ಗಂಟೆ ಹೋಗು. ಇನ್ನೊಂದು ನಿಜ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ. ಇನ್ನೊಂದು ಅರ್ಧ ಗಂಟೆ. ಹೋಗಿ ಅಂದ್ರೆ ಆಯ್ತು. ಒಂದು ಸಾಂಗ್ ಹೇಳು. ಹೇಳು. ಕಾಣ್ತಿದ್ಯಾ? ನೋ ಓಪನ್, ಯು ಸ್ಟೇ ಔಟ್ ಸೈಡ್. ಇನ್ನೊಂಚೂರು ಕೆಲಸ ಇದೆ, ಇನ್ನೊಂದು ಹಾಫ್ ಆನ್ ಅವರ್ ಆಗ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಮುಗಿತಾ ಬಂತು, ನೋಡೋಣ. ಲಾಸ್ಟ್ ಇದು ಫಸ್ಟ್ ಬೋರ್ಡ್. ದಿಸ್ ಈಸ್ ಯುವರ್ ಲಾಸ್ಟ್ ಪೇಜ್. ಕರ್ನಾಟಕದ ಮಂದಿಗೆ ಸುಸ್ತಾದರೆ ಇದೇ ಥರ ಸಾಂಗ್ ಕೇಳೋದು. ಸಾಕಾಯ್ತು ಮಾಡಿ. ಸೊ ಎನರ್ಜಿಗೆ ಸಾಂಗ್. ಇವಾಗ ಸಾಲಿ ಸಣ್ಣಾಗಿ ಬಾಲಿ ಏನು ಕಿರ್ಪಿಕ್ ತಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸುಮ್ಮನೆ ಕಿತ್ತು ಅನ್ಸಲ್ಲ. ಸೊ 5 ತಾಸಿನ ನಂತರ ನಾನು ಅಂದ್ಕೊಂಡಿದ್ದು ಗಿಫ್ಟ್ ರೆಡಿ ಆಯಿತು. ಆ ಗಿಫ್ಟಿನ ಈ ಗಿಫ್ಟ್ ತುಂಬ ಕಷ್ಟ ಇತ್ತು ಮಾಡೋಕ್ಕೆ, ಬಟ್ ಫೈನಲಿ ಅವಳು ಕಾಟ ಬೇರೆ ಅದರಲ್ಲಿ. ನೀನು ನನ್ನ ಕುಚಿಕು ಕಂಡ್ಲ, ಕುಚಿಕು ಕುಚಿಕು ನಾನು ಹೇಳ್ತೇನೆ, ಈಸ್ ಮೈ ರಾಯಲ್ ಅಂಡ್ ಲಾಯಲ್ ಫ್ರೆಂಡ್ ಅಂತಾನೆ ಕರೀತಾರೆ.